ಅವ್ರದ್ದು ನಾನು ಫ್ಯಾಮಿಲಿ ಡಾಕ್ಟರ್ ಆವಾಗ ಹೋಗ್ತೇನೆ. ಬರೋ ದಾರಿಯಾಗ ಬಹಳ ನೀರು ಗಿಡ ಅಡಿಕೆ ಇತ್ತು. ಒಂದು ಎಲ್ಲೋ ನೀರು ಎಲ್ಲೂ ಸಿಕ್ಕಿಲ್ಲ. ಅದಾ ಹುಡುಕ್ತಾ ಬಂದೆ, ಎಲ್ಲಿ ಸಿಗೋದಂತ. ಓಹೋ, ಕಡೆ ಯಾರೋ ಬರಾಕತ್ತಾರ. ಅವಳ ಕಡೆ ಸ್ವಲ್ಪ ನೀರಿದ್ರೆ ಇಸ್ಕೊಂತೀನಿ. ಕೆಳಗೆ ಏನ್ರ ಹೊತ್ತತೇನಪ್ಪ ನೀನು ಅಂತ. ಹಣ್ಣು ಬೇಕೇನ್ರಿ? ಹಣ್ಣು ಯಾರಿಗೆ ಬೇಕು? ಗಡ 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 ಬರ್ರಿ. ಒಂದು ಮುಂಜಾನಿಂದ ಹಣ್ಣು ಹಣ್ಣು ಅಂತ ಹೊರ್ಕೊಂಡು ಬರಾಕತ್ತೀರಿ. ಇಷ್ಟ ಆಗೊಂಡು ಮಂದಿ ಕುಂತೀರಿ. ಒಬ್ರ ಬಂದು ವ್ಯಾಪಾರ ಮಾಡ್ಬೇಕಾ ಬೇಡ? ಬರ್ರಿ 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 ಬರ್ರಿ. ಈ ಹಳ್ಳಿಯಲ್ಲಿ ಇಷ್ಟೊಂದು ಸುಂದರವಾದ ಹುಡುಗಿ ಹಣ್ಣು ಮಾರ್ತಾಳಂದ್ರ ನಿಜವಾಗೂ ಈ ಹಳ್ಳಿ ಸುಧಾರಣೆ ಆಗಿರ್ಬೇಕು ನೋಡು. ನೋಡ್ತೀನಿ. ಹಣ್ಣು ಯಾಕಿಲ್ಲ? ಹಣ್ಣು ಎಲ್ಲಿರ್ಬೇಕಲ್ಲ ಅದಾವು. ನಿನಗೆ ಎದಕ್ ಟೆನ್ಷನ್? ಕುಂದ್ರಲಾರ್ದೆ ಮೇಡಮ್, ಏನ್ರಿ ಈ ಹಳ್ಳಿ ಇಷ್ಟೊಂದು ಸುಂದರವಾಗಿದೆ ಅಂತಂದ್ರಲ್ಲೇ ಈ ಹ್ಯಾಂಗ್ ಕಾಣ್ತೀರಿ ಅಂತಂದ್ರ ಕಾಣ್ತೀರಿ. ಅಲ್ಲ, ನಿಮ್ಮ ಮೌನ್ ಇನ್ನೇನು ಹಡಿಬೇಕು ಅಂತ ಹಡ್ದಾಳ ಏನ್? ಹಿಂಗ ಹಿಂಗ ಮಾಡೋ ದೃಶ್ಯ ನೀನ್ ಹೆಣ ಎತ್ಲಿ ಹೆಂಗಸರ ಕಂಡಿ ಎಲ್ಲಿ ನೀನು? ಹಣ್ಣು ನೋಡಿದ್ರೆ ಹೆಣ್ಣು ನೋಡಿದಂಗಾಗತ್ತ. ಹಿಂಗ ಮಾಡಿ ಮಾಡಿ ಸಮಾಧಾನ ಮಾಡ್ಕೋತೀಯ. ನೀನ್ ಹೆಣ ಎತ್ಲಿ, ಬಸ್ ಬರ್ಲಿ ಬರೀ, ನೀನ್ ಹುಡುಗಾರ ಇರಲಿ, ಹೆಜ್ಜೆ ಸಜ್ಜಿ ಬಿದ್ದು ಕುಡಿಯಾಗಿ ಬರ್ಲಿ, ನಿನ್ನ ಎತ್ತಾಗ ಬಾರಿ ಗಿಡ ಹುಟ್ಲಿ, ನಿನ್ ಮೂಲಂಗಿ ತುರುಕ್ಲಿ, ನಿನ್ನ ಬಾಯಾಗ ಬದನೆಕಾಯಿ ತುರುಕ್ಲಿ. ಸಾಕ ಬೇಕ? ಎಲ್ಲಿಂದ ಬಂತಿದು ನಿಮ್ಗಲ್ಲ? ಹೆಂಗಸ್ರನಾರ ಒಟ್ಟ ಕಂಡಿಲ್ಲಪ್ಪ, ಮದ್ವಿನಾರ ಮಾಡ್ಕೊಂಡಿಲ್ಲ. ಅಕ್ಕ ತಂಗಿ ಬಂಧು ಬಳಗ ಹಿಂದ ಮುಂದೆ ಯಾರು ಅದಾರ ಎಲ್ಲಿ ನಿನಗೆ? ಮೇಡಮ್, ನಿಜ ಹೇಳ್ಬೇಕಂದ್ರ ನೀವು ಐಶ್ವರ್ಯ ರೈ ಇದ್ದಂಗಿದ್ದೀರಾ. ಅಷ್ಟೇ. ಮೇನಕಿ
ಕಾಡ್ತಾವ ಮೇಲ್ಗಡೆ ನೋಡ್ರಿ ಹಂಗೆ ಕಾಣ್ತಾವ ಆದ್ರೆ ಅದ್ರ ಒಳಗಡೆ ಹೆಂಗಿದೆ ಅಂತ ಇನ್ನೂ ಗೊತ್ತಿಲ್ರಿ ಒಂದ್ಸಲ ನೋಡ್ಲಾ ಮತ್ತೆ ನೋಡೋದ್ರಲ್ಲಿ ಬಾಳ ಅವಸರ ಮಾಡ್ತಿ ಬಿಡ. ಹಣ್ಣು ಹೊರಗೆ ಹೆಂಗಿರ್ತಾವ ಒಳಗು ಹಂಗ ಇರ್ತಾವ, ಒಳಗೊಂದು ಹೊರಗೊಂದು ಇರ್ತಾವನ. ಹೌದೇನ ಹಂಗ ನೋಡಕ ಚಂದ ಇರ್ತಾವ. ಇಲ್ಲಿ ಅದಾವ ನೋಡ್ರಿ. ತೆಗೆದು ಕೋಡ್ಲೆ ಕೈಯಾಗ ಒಂದ್ ನೋಡ್ಬಿಡ್ತೀನಿ. ಅದರಲ್ಲಿ ಹನುಮಪ್ಪ ತಗೋಯ. ಅದಿಲ್ಲ ಮೇಡಮ್ ನಿಮ್ದು ಮುಟ್ಟಿದಕ್ಕೆ ನನ್ಗೆಲ್ಲ ಶಾಕ್ ಅಲ್ಲ ಬರೀ ಹಿಡ್ಕೊಂಡಿದ್ದಕ್ಕ ಹಣ್ಣ ನೋಡಿ ಮೇಡಮ್ ಕಾಣಕ್ಕ ಚಂದ ಕಾಣ್ತಾವ ಆದ್ರೆ ಅದ್ರ ಒಳಗಡೆ ಹೆಂಗಿದೆ ಅಂತ ನೋಡ್ಬೇಕಲ್ಲ ಮತ್ತೆ ನೋಡ್ತೀನಿ ಒಂದ್ ನಿಮಿಷದಲ್ಲಿ ಒಳಗಡೆನೂ ಅಷ್ಟು ಚಂದ ಐತಿ ಹೊರಗಡೆನೂ ಅಷ್ಟು ಚಂದ ಐತಿ ಮೇಡಮ್. ನೀನ್ ಹೆಣ ಎತ್ಲಿ ದುರ್ಗವನ ಬ್ಯಾನೆ ಹಂಗ ಹಣ್ಣು ಹಿಚ್ಚಿಕ್ಬಾರ್ದು. ಹಿಚ್ಚಿಕ್ ಎಲ್ಲ ರಸ ಹೊರಗೆ ಬರುತ್ತ. ಮೇಡಮ್ ನೋಡ ಒಂದು ನೀ ಬಂದಿಲ್ಲ ಮಾಡಪ್ಪ, ಇಲ್ಲ ನಾವಲ್ಲ ಅಲ್ಲಿ ಕುಂತ್ ನೋಡ್ತೇವ್ ನಿಂದು. ನೋಡ ನೋಡಕತ್ತೀನಿ ಹೇಳ ಯಪ್ಪ ಸರಿ ನೋಡ್ಲಿ ಒಂದು ಹಣ್ಣ ಒಂದು ವ್ಯಾಪಾರ ಮಾಡ್ಬೇಕಂದ್ರ ಹಿಚ್ಕಿ ಮುಟ್ಟಿ ತಟ್ಟಿ ಕುಟ್ಟಿ ಹಿಚ್ಕೆ ಹಂಗಾದ್ರೆ ವ್ಯಾಪಾರ ಮಾಡಕ್ ಚಲೋ. ಹಂಗೆಲ್ಲ ಬಾಳ ಹಿಚ್ಚಕ್ಬಾರ್ದ್ರಿ. ಹಂಗೆ ರಸ ಚೆಲ್ದಿರೋದು ಯಾಕಂದ್ ಬೇಡ ಮೇಜರ್ ಮಾಡಿದ್ರಿ ನಿಂದು ಲೋಕನ ಬೇರೆ ಐತನ ಮತ್ತೆ ಇಲ್ಲಿ ಬೇಕಲ್ಲ ಅವ್ರಿಗೆ ಅಂದ್ರೆ ನೀ ಇಲ್ಲಿ ಅಪ್ಪ ಅದೇನದು ಹಿಂಗ ಅದು ಒಂಥರ ನಿಮ್ಮ ನೋಟಕ್ಕೆ ಹಂಗಾಗಿದ್ದೀರಿ ನೀವು ಹೆಂಗಿದ್ರಿ ಕರೆಂಟ್ ಶಾಕ್ ನಾವು ಮುಟ್ಟಿದ್ರೆ ಕರೆಂಟ್ ಶಾಕ್ ಹೊಡಿತೈತಿ ಕರೆಂಟ್ನಾಗ ಆದ್ರೆ ನೀವು ಮುಡಿದ್ರೆ ನಮ್ ಕರೆಂಟ್ ಶಾಕ್ ಹೊಡಿತೈತಿ ಅದು ಹೆಂಗ ಪವರ್ ಇರ್ಬೇಕು ಅಯ್ಯೋ ಮಗಿಂದು ಚಂದ ಹೌದು ಬಾಳ ವರ್ಣನೆ ಮಾಡ್ತಿರಲ್ಲ. ನಿಮ್ದು ಹೆಸರೇನು? ನನ್ನ ಹೆಸರು I am Doctor MBBS. ಎಮ್ಮಿ ಭಾಷೆ ನಿಮ್ಮ ಹೆಸರು ಏನೋ ಎಮ್ಮಿ ಅದಾವ. ಎಮ್ಮೆ ಅಂತ MBBS ಡಾಕ್ಟರ್ ಇವರಿಗೆ ಡಾಕ್ಟ್ರು ನನ್ನ ಹೆಸರ ಇಲ್ಲ ಅವ್ರವ್ವ. ನೀನ್ ಯಾರತ್ತ ಮಾತಾಡಕತ್ತೀನಿ ನನ್ ಜೊತೆ ಮಾತಾಡ ಹಂಗ ನಮ್ಗ್ ಸೈಡ್ ಕೋರಸ್ ಬರಬಾರ್ದು ಅಂತಂದ್ರೆ ಅಲ್ಲೇ ಇದ್ರ ಅಲ್ಲೇ ರುಬ್ಬುತ್ತಾಳ ಹಾಕಿ ಸ್ವಲ್ಪ ಸುಮ್ಮನೆ ಮೈ ಕೈ ಕೊಡ್ರು ಮಾರಾಯ ಹಾಗಾದ್ ನೀನ್ ಮಾತಾಡ ಏ ಅಲ್ಲ ಅಲ್ಲ ಬರ್ರಿ ನನ್ನ ಹೆಸರು ಹೇಳು ಮತ್ತೆ ನನ್ನ ಹೆಸರು ಹೇಳು ಮುರಿಬೇಡ ಪಪ್ಪಿ. ನೀ ಏನ್ ಕೊಟ್ಟಂಗ ಮಾಡ್ತೀಯಲ್ಲ. ಅಲ್ಲಿ ಅಂದೆ ನನ್ನ ಹೆಸರು ಪಪ್ಪಿ ಹೆಸರು ಪಪ್ಪಿ 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 ಹೆಸರು ಎಲ್ಲಿಂದ ನಾನೇನೋ ಪಪ್ಪಿ ಕೇಳ್ತಿ ಅಂತ ತಿಳ್ಕೊಂಡ್ಬಿಟ್ಟೆ ಸಿಕ್ಕಿದ್ರೆ ಪಪ್ಪಿ ಅಂತ ಹೆಸರು ಚೆನ್ನಾಗೈತಿ ಆಯ್ತಲ್ರಿ. ಹಾ ನಾನು ಇಲ್ಲಿಂದ ಮನೆಗೆ ಹೋಗಕತ್ತಿದ್ನ ಮೈಕೈ ಎಲ್ಲ ಬಹಳ ತ್ರಾಸ ಆಗಿತ್ತು. ಅದಕ್ಕ ಒಬ್ಬ ಡಾಕ್ಟರ್ ಹತ್ರ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬರೋಣ ಅಂತ ಹೊರಟೇನ್ ನೋಡ್ರಿ. ದೊಡ್ಡ ಬಂದು ಬಾಯಿದಂಗ ಆತು ರೀ ಮೇಡಮ್. ಆಸ್ಪತ್ರೆ ನಿಮ್ಮ ಮುಂದೆ ನಿಂತಿರ್ಬೇಕಾಗಿದೆ ಮತ್ತೆ ಯಾಕೆ ಆಸ್ಪತ್ರೆ ಬಗ್ಗೆ ವಿಚಾರ ಮಾಡಕತ್ತೀರಿ ಮೇಡಮ್? ಆಸ್ಪತ್ರೆನ ಎಲ್ಲೈತಿ? ನೀನೇ ನಾನು ಒಂದು ಆಸ್ಪತ್ರೆ ಇದೆ ನಿನ್ಗೆ ಆರಾಮಿಲ್ಲ ಚೆಕ್ ಮಾಡ್ಬೇಕಲ್ಲ ಮತ್ ನಾನ ಹೆಂಗ್ ಮಾಡ್ಲಿ ಮೇಡಮ್? ಒಂದ್ ನಿಮಿಷ ಇದೇನ್ರಿ ಇದು ನಿಮ್ದು ಕರ್ರ ಮುತ್ತಂದು ಜೋತ್ ಬಿದ್ದೈತಲ್ಲ? ಏನ್ರಿ ಇದು? ಅದು ಮುಂದ ತತ್ತಸ್ಕೋಪ ಯಾವ ಕೂಗು? ಇವ್ರು ನೋಡೋದು ಜೋಲದು ಬಾಕಿದೇನ್ ಕಾಣಂಗಿಲ್ಲ ಇವರಿಗೆ ಒಳಗೆ ಜೋಲ್ ತೆರೆದಷ್ಟು ಕಾಣ್ತೈತಿ ಕಣ್ಣಿಗೆ. ಆತ ನೀವು ಅದನ್ನ ಅಳಗೇಡ್ಸ್ಕೊಂಡ್ ತಕೊಂಬಂದ್ರೆ ಇನ್ನೇನು ಕಾಣ್ತೈತಿ? ಮೇಡಮ್ ಸ್ವಲ್ಪ ಹತ್ರ ಬರ್ರಿ ಅಷ್ಟು ಊಟ ಇಲ್ರಿ ನಂದ ತತ್ತಸ್ಕೋಪ ನೋಡ್ ನಿಮ್ದು ಅಳತಿ ಮಾಡ್ಯಾನ ಅವನು. ಹತ್ರ ಬಂದ್ರೆ ಮಾಡ್ತೇನೆ ತಪಸ್ಸ ಬಾ ಅಷ್ಟು ಮತ್ತ ಏ ಮಾಡ್ರಿ ಏನಾತ್ರಿ ಏನಾತ್ರಿ? ದೊಡ್ಡದಾಯ್ತ್ರಿ ನಿಮ್ದು
ದೊಡ್ಡದೈತೆ ಅಂದೆ ಅಷ್ಟೇ. ನಾನು ಅದನ್ನ ಹೇಳಿದ್ದು ಹೃದಯನ ದೊಡ್ಡದಿತ್ತು. ನಿನಗ ಬುಟ್ಟಿ ಹೊತ್ತು ಸ್ವಲ್ಪ ಮೈ ಕೈ ನೋವಾಗ್ತೈತಿ. ಹೌದೌದು. ಒಂದು ಇಂಜೆಕ್ಷನ್ ಕೊಟ್ರೆ ಎಲ್ಲ ಸರಿ ಹೋಗ್ತೈತಿ. ಇಂಜೆಕ್ಷನ್ ಕೊಡ್ತೀರಾ? ಹಾ, ನಾ ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ. ಆವಾಗ ಮಾಡಿಸ್ಕೊಳ್ತೀವಿ ರಿಲೀಫ್ ಮತ್ತೆ. ಹೌದು, ಮತ್ತೆ ನಾ ನಿಮಗ ಇಲ್ಲೇ ತೋರಿಸ್ಬೇಕು ಇಲ್ಲ ಆಸ್ಪತ್ರೆಯಿಂದ ನೀವು ಮನೆಗೆ ಬಂದು ಮಾಡ್ತೀರೋ? ನೀವು ಆಸ್ಪತ್ರೆ ಬಂದ ತೋರಿಸ್ತೀರ, ನಮಗ ನಿಮ್ಮನೆ ಮಲಸ್ಕೊಂಡು ಸರಿಯಾಗಿ ಮಾಡ್ತೀವಿ. ಅದೇ ಈ ವಿದ್ಯಾರ್ಥಿ ಮಾಡಂತಂದ್ರ ನಾನು ಹೆಂಗ ಮಾಡ್ಲಿ ಮೇಡಮ್? ಇಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತೀರ. ಒಂದ್ ಕೆಲಸ ನೀವ್ ಹೆಂಗ್ ಹೇಳಿದ್ರ ನೀವ್ ಹೆಂಗ್ ಹೇಳ್ತೀರ ಹಂಗ ಮಾಡ್ತೀನಿ ನಾನು. ಒಟ್ಟ ನಿಮ್ ಮಾತು ಒಟ್ಟ ತೆಗೆದಾಕಂಗಿಲ್ಲ. ಸರಿ. ಹಂಗಲ್ಲ, ಇಲ್ಲೇ ಒಂದು ಇಂಜೆಕ್ಷನ್ ಕೊಡ್ತೀನಿ. ಇಂಜೆಕ್ಷನ್ ಇಂಜೆಕ್ಷನ್ ಕೊಟ್ರೆ ಮಾತ್ರ ಆರಾಮಾಗ್ತೈತಿ. ಅಲ್ಲೇನೋ ಡಬ್ಬ ಅಂತಪ್ಪ ಯಪ್ಪ. ಅಲ್ಲ ಯಪ್ಪ, ನಿನ್ನ ಕಣ್ಣಿಗೆ ನಾನು ಮನುಷ್ಯ ತರ ಕಾಣಕತ್ತೀನಿ. ಅದು ಮನುಷ್ಯರಿಗೆ ಮಾಡೋದಲ್ಲ. ಈಕೆ ಮನುಷ್ಯನಾಗದ, ಈಕೆ ಹೆಂಗದ ನೋಡ. ನಿಮ್ಮಿಷ್ಟು ದೊಡ್ಡ ಬಾಡಿಗೆ ಹಿಡಿ ಹಾಕಿದ ಇಂಜೆಕ್ಷನ್ ಎಳೆ ನಾಡ್ತೈತಿ. ತಡ್ಕೋ ತಡ್ಕೋ, ಸಮಾಧಾನ ಸಮಾಧಾನ. ಅಲ್ಲ ನೀ ಹಂಗದಿ ಹಿಂಗದಿ ಹಿಂಗದಿ ಹಂಗದಿ ಅವ್ರವ್ವದಿ ಇವ್ರವ್ವದಿ ಅಂತ ಹೇಳಿ ದಪ್ಪನ್ ಸೂಜಿ ತೊಗೊಂಬಂದಿಯ ಮಾಡಕ್. ನೋಡಿ ಮೇಡಮ್, ನಮ್ದು ಸ್ವಲ್ಪ ಸ್ಪೆಷಲ್ ಇರ್ತೈತಿ. ನನ್ನ ಹತ್ರ ಇರೋದು ಒಂದೇ ಒಂದು ಸೂಜಿ, ಅದ್ರಲ್ಲಿ ನೀನೆ ಚುಚ್ಚುತ್ತೀನಿ. ಈ ಒಂದು ಸೂಜಿಯಾಗಿ ಎಷ್ಟು ಮಂದಿಗೆ ಮಾಡಿರಿ? ಓ ಹಂಗಲ್ಲ ಮೇಡಮ್, ಅದ ನಾನು ಎಮರ್ಜೆನ್ಸಿ ಅಂತ ಒಂದು ಸೂಜಿ ಇಟ್ಕೊಂಡಿರ್ತೀನಿ. ಯಾಕಂದ್ರ ನಿಮ್ಮಂತ ನೋಡೋಬರ ಸಿಗ್ತಿರಲ್ಲ, ಅದಕ್ಕ ಒಂದ್ ಚೂರು ಮಧ್ಯದಾಗ ಒಂದ್ ಕೊಡುವ ಅಂತ. ಅದ ಆಸ್ಪತ್ರೆಯಾಗ ಬಹಳಷ್ಟು ಐತಿ. ಇದ್ರ ಸ್ವಲ್ಪ ಸ್ಪೆಷಲ್ ಪವರ್ ಐತಿ, ಹೈ ಪವರ್ ಐತಿ. ಅಲ್ರಿ, ಸೂಜಿಯಾಗ ಮಾಡಿ ಮಾಡಿ ಮುಂದೆ ಪೆನ್ನಿಂದ ಇದ ಮುರಿದೋದ್ರೆ ಏನ್ ಮಾಡ್ತೀರಿ? ಹೋದ್ರಿ ಏನಂತೆ ಮತ್ತೊಂದು ಆಯ್ತು. ಅದು ಪರ್ಮನೆಂಟ್ ಮುರಿಯಂಗಿಲ್ಲ, ಅದ್ರಾಗ ಕೊಡ್ಲಿ ಏನು ಮತ್ತೆ. ಅದೇ ಅಂಟಿಸ್ಕೊಂಡ್ ಬರ್ತೀರಲ್ಲ ಹೊಸ ಸಾವು. ಏ ಬಾಸ್ ಬ್ಯಾಂಕ್ ಯೂಸ್ ಮಾಡ್ಬೇಡ. ಯಾಕಂದ್ರೆ ಮೇಡಮ್ ಬಿಡಬೇಡ ನೋಡವ ಎಷ್ಟು ಅದನ. ಹಗರು ನೀನು ನಮ್ಮಪ್ಪ ಇಟ್ಟದು ಎಟ್ಟ ರಾಡ್ತಿ ಅಂತೀನಿ ನಾನು. ನಾ ಇಂಜೆಕ್ಷನ್ ಕೊಡ್ಬೇಕು ಬೇಡ? ಒಟ್ಟು ನೀ ಏನು ಬಿಡಂಗ್ ಕಾಣಂಗಿಲ್ಲಪ್ಪ. ಇವತ್ತು ಹಂಗಾದ್ ನೋಡ್ರಿ ನಮಗೂ. ಸರಿ, ಒಂದ್ ನಿಮಿಷ ಹಂಗಿರು ನೀವ್ ಯಾಕೆ ಹಿಂಗ ಮೇಡಮ್. ಪುರುಸೊತ್ತ ಇಲ್ಲ ನಿಮಗ. ಕೊಡ್ಬೇಕಂದ್ರ ನನ್ ಮೇಡಮ್. ಅಲ್ರಿ, ನಾ ಮಾಡ್ತೀನಿ ನಾ ಮಾಡ್ತೀನಿ ನಾ ಮಾಡ್ತೀನಿ ಅಂತ ಹಾರಿ ಹಾರಿ ಬರ್ತೀರಲ್ಲ. ಮತ್ತೆ ಮಾಡಿಸ್ಕೊಳ್ಳಲ್ಲ ಮತ್ತೆ ನೀನು. ನಾವು ಖಾಲಿ ಇಲ್ಲ. ಮತ್ತೆ ಎಲ್ಲಿ ಕೊಡ ಸೊಂಟ ಕೊಡ್ರಿ ಮಾಡ್ತೀನಿ. ಬೇಡಪ್ಪ ಯಪ್ಪ, ನೀ ಮತ್ತೆ ಎಲ್ಲಿ ಮಾಡ್ಲಿ? ಕೈಗೆ ಮಾಡ್ರಿ. ಅದೇ ಕೈಗೆ ಮಾಡ್ತೀನಿ ಅಂದ್ರೆ ನಾನು ನೀ ಯಾಕೆ ಅವಸರ ಮಾಡಕತ್ತಿ? ಸಾವಕಾಶ ಚುಚ್ಚಬೇಕ ಮತ್ತೆ ಹೇಳ್ತೀನಿ ನಾನು. ನೋಡ, ನಾನು ಗಡಿಬಿಡಿಯಾಗಿ ಚುಚ್ಚಂಗಿಲ್ಲ, ಆರಾಮ್ ಚುಚ್ಚಿದ್ದೀನಿ. ನೀವು ಸ್ವಲ್ಪ ನೋವಾದ ತಡ್ಕೊಳ್ಬೇಕು. ಯಾಕಂದ್ರ ಸ್ವಲ್ಪ ತಪ್ಪದೈತಿ ನಂದ. ನಿಮ್ದು ನೋಡ್ರೆ ಗೊತ್ತಾಗತ್ತ ಐತಿ ಅನ್ಕೊಂಡ್. ಅದ ಸೂಜಿ ನೋಡ್ರಿ ನೀನ್ ಹೆಣ ಎತ್ಲಿ, ನೀನ್ ಮುಗಿದ್ ಬಂದು ಹುಟ್ಟಿ ಉಣ್ಲಿ, ಇಲ್ಲ ಸೊಡ್ಯಾಗ ಲಾಟಿನ್ ಕಟ್ಲಿ, ನೀನ್ ಹುಡ್ದಾರ ನೀನ್ ಬಾಯಾಗ ಬದ್ನಿಕಾಯಿ ಕಟ್ಲಿ. ಮೇಡಮ್, ಎಷ್ಟು ಸ್ಟ್ರಾಂಗ್ ಐತಿ ನಿಮ್ದು. ಏನು ಅದೇ ಕೈ ಕೈ ಮೇಡಮ್. ನಾವು ಹಂಗ ಅದಕ್ಕ ಇವತ್ತು ಬೆಟ್ಟ ಹತ್ತಿ ಇಳಿದಿವಿ ನಾವು. ನೋಡ ನೀನು ಅಲ್ಲ, ಇಷ್ಟು ಜನಗಳ ಸಲುವಾಗಿ ನಮ್ಮ 3 ಜನನ ಬಲಿ ಪಶು ಮಾಡ್ಯಾರ ಇವತ್ತು. ಹೇಳ್ರಿ ಮೇಡಮ್, ನಾವು ಸೀದಾ ಸಾದಾ ಮಾತಾಡ್ಕೊಂಡು ನಿಮ್ಗೆ ಹೇಳಿವಿ. ಅದೇ ನೀವು ಹಂಗೆ ತಿಳ್ಕೊಡ್ತೀವಿ. ಆದ್ರೆ ಇದು ನಿಮ್ದು ತಪ್ಪು ತಿಳ್ಕೊಬೇಡಿ. ನಾಳೆ ನೀವೇ ನಮ್ ಪೇಪರ್ದಾಗ ನೋಡಿ ನಿಮ್ ಸಾಹಸ ಏನಾಗ್ತದೆ ಅದಿರ್ಲಿ ಮೇಡಮ್. ಅಂದಂಗ ಜಾಸ್ತಿ ಕಮ್ಮಿ ಮಾಡಬೇಡ. ಯಾಕಂದ್ರೆ ಅದೇ ಕಾಣ್ತೈತೆ ನಮ್ಮ ಮನೆ. ಎಲ್ಲೈತ್ರಿ? ಆ ಓಣ್ಯಾಗೈತೆ ನಮ್ಮ ಮನೆ. ಅಲ್ಲ, ಅದೇ ಓಣ್ಯಾಗ ಬಂದು ನೀನು ಮಾರ್ಸ್ಕೊಂತಾ ಇರ್ಬೋದು ಯಾವಾಗಲೂ. ಏನದು ನಮ್ಮ ಅನಿಷ್ಕೇಳದು ಬಂದು? ಅದೇ ಇಂಜೆಕ್ಷನ್ ಮೇಡಮ್. ಮತ್ತೆ ಬರ್ರಿ ಹೋಗೋಣ. ನಂದು ನಿಂದು ಒಂದೇ ಓಣಿ, ಓಣ್ಯಾಗ ನೀರನಿ ನಿನ್ನ ಮೇಲೆ ಮನಸ್ಸು ಮಾಡೀನಿ. ಮಾಡ್ಕೊ ಹೋಗ್ಬೇಡ. ಯಾವಾಗ ಬೇಕಾ ಅವ ನಮ್ಮ ಮನೆ ಬರ್ಬೋದು. ನೋಡ, ಒಂದ್ ಕೆಲಸ ಮಾಡ, ನಿನ್ ಮೇಲೆ ಬಹಳ ಮನಸ್ಸಾಗೈತಿ. ನೀನು ಮುಂದೆ ನನ್ನ ಹೃದಯ ನನಗೆ ಕೊಟ್ರೆ ಒಂದು ಲವ್ ಸೀನ ಮಾಡ್ಬೋದು ನೋಡು. ಹೆಂಗಂತಿ? ಇರೋದು ಹಂಗ, ಅದು ನಿಮಗೆ ಕೊಟ್ರೆ ನಾ ಏನ್ ಹೊಯ್ಕೊಂತ ಹೋಗ್ಲೇನ?
ನನಗೂ ಟೈಮ್ ಇದೆ, ನನ್ ಕ್ಲಿನಿಕ್ ಐತಿ. ಆ ಕ್ಲಿನಿಕ್ನಾಗ ಜನ ಕೇಳ್ದಾಗ 10 ನಿಮಿಷ ಲೇಟ್ ಆದ್ರೆ ಬಿಡ್ತಾರ. ಒಂದ್ ಕೆಲಸ ಮಾಡು, ನಾನು ಬರ್ತೀನಿ, ನಾಳೆ ಸಿಗ್ತೀನಿ. ಆಯ್ತಾಯ್ತು